PUC ಮುಗಿಸ್ಕೊಂಡು 94 ಬೆಂಗಳೂರಿಗೆ ಬಂದು ಹಿಂಗೆ ಗಾರ್ಮೆಂಟ್ಸಲ್ಲಿ ಹೆಲ್ಪರಾಗಿ 600 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿದ್ದು ನಾವು. ನಮ್ಮ ಹತ್ರ ಒಂದು 30-40 ಹ್ಯಾಂಡಿಕ್ಯಾಪ್ಗಳಿಗೆ ಕೆಲಸ ಕೊಟ್ಟಿದ್ದೆ. ಅವ್ರ ಶಕ್ತಿಯಾನುಸಾರ ಇರುತ್ತೆ. ನಂಗೆ ನಮ್ಮ ಮನೆ 4 ಜನ ಸಾಕೋದು ನನಗೆ ಕಷ್ಟ ಆಗಿರುತ್ತೆ. ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಅವ್ರ ಮನೆ ಒಬ್ಬರನ್ನ ಸಾಕೋದಕ್ಕೂ ಕಷ್ಟ ಇರುತ್ತೆ. ನನಗೇನು ಯಾವುದೋ ಒಂದು ಇದು ಮಾಡಿ ಸೆಂಟಿಮೆಂಟ್ ಇದು ಮಾಡ್ಕೊಂಡು ನಾನು ಯಾವುದೇ ರಾಜಕೀಯಕ್ಕೆ ಹೋಗೋಕ್ಕಾಗಲಿ ಇದಕ್ಕಾಗಲಿ ಏನಿಲ್ಲ. ಸೊ ವೃದ್ಧಾಶ್ರಮದ ಕಾನ್ಸೆಪ್ಟ್ ಯಾಕೆ ಹುಡ್ಕೊಳ್ತು? ಹೇಗಿದೆ ಇಲ್ಲಿ ಬಂದಾಗ ಆರಾಮಾಗಿ ಇದ್ದೀನಿ ಅಂದರೆ ಸಾಕು. ಒಂದು ಸಾಯಿಬಾಬಾ ಧ್ಯಾನ ಮಂದಿರ ಎಲ್ಲ ಬರ್ತದೆ, ಅವ್ರಿಗೆ ನಾವು ಒಳಗಡೆ ಇದ್ದೀವಿ ಅಂದರೆ ಯಾವುದೋ ಮಕ್ಕಳು ತಂದೆ ತಾಯಿ ಮಕ್ಕಳುಗಳೇ ಸಾಕ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತದೆ. ರೆಂಟ್ಗಳು ಬರ್ತಾ ಇದೆ, ಒಂದು 15-20 ಲಕ್ಷ ರೆಂಟ್ ಬರ್ತಾ ಇದೆ. ಈ ಏನಿದು ಸೀಕ್ರೆಟು ಸಕ್ಸಸ್? ಸೊ 16 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ಕ್ವಾಲಿಟಿ ಇರೋದಕ್ಕೆ ಜನ ಬರ್ತಾ ಇರೋದು. ಬರೀ 399, 499, ಇನ್ನೂ ಸ್ವಲ್ಪ ಪ್ರೀಮಿಯರ್ ರೇಂಜ್ ಅಂದರೆ 599. 2 ಕೋಟಿ ಜಾಗನ ಸಮಾಜಕ್ಕೆ ಬಿಡ್ತಾ ಇದ್ದೀರಲ್ಲ. ಒಂದು ರೆಸಾರ್ಟ್ ಮಾತ್ರ ಅವರು ಒಳಗಡೆ ಬಂದರೆ ಅಂದರೆ ಎಲ್ಲ ಉಚಿತವಾಗಿ, ಯಾವುದೇ ಕಮರ್ಷಿಯಲ್ ಮೈಂಡ್ ಇಲ್ಲ. ಕಾಂಪಿಟೇಷನ್ ಇವತ್ತು ಗಾರ್ಮೆಂಟ್ಸಲ್ಲಿ ಅಂದರೆ 100 ಜನ ಆ ಬಿಸ್ನೆಸ್ಸಲ್ಲಿ ಹೋದರೆ 90 ಜನ ಫೇಲ್ಯೂರೇ. ಅದೊಂದೇ ಒಂದು ಉದ್ದೇಶಕ್ಕೆ ಅವ್ರನ್ನ ಸಂದರ್ಶನ ಮಾಡಬೇಕು, ಸಮಾಜಕ್ಕೆ ತರಬೇಕು ಅನ್ನೋಂಥ ಸಲುವಾಗಿ ಇಂಟರ್ವ್ಯೂವನ್ನು ಇಷ್ಟೊತ್ತು ಮಾಡಿದೆ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಈ ಹಿಂದೆ ನಾನು ಕಳೆದ 1 ವರ್ಷದಲ್ಲಿ ಒಂದು ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಸಂದರ್ಶನ ಮಾಡಿದ್ದೆ. ಬಟ್ಟೆ ಯಾವ್ಯಾವ ರೀತಿ ಫ್ಯಾಬ್ರಿಕ್ ತಯಾರಾಗುತ್ತೆ, ಯಾವ್ಯಾವ ರೀತಿಯದು ಔಟ್ಲೆಟ್ಗೆ ಬರುತ್ತೆ, ಜೊತೆಗೆ ಅಷ್ಟು ಕಡಿಮೆ ದರದಲ್ಲಿ ಬಟ್ಟೆ ಮಾರಾಟ ಮಾಡ್ತಾರಲ್ಲ, ಇವ್ರಿಗೇನು ಲಾಭ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದೆ. ಆ ವಿಡಿಯೋವನ್ನ ನಿಮ್ಮ ಹತ್ರ ಪ್ರಸಾರ ಮಾಡಿದೆ. ಅದಾದ ನಂತರ ಯಾರು ಆ ಗಾರ್ಮೆಂಟ್ಸ್ನ ಮುಖ್ಯಸ್ಥರು ಅಂದ್ರೆ ಮಾಲೀಕರು ಇರ್ತಾರಲ್ಲ, ಅವ್ರ ಜೊತೆಗೆ 1 ವರ್ಷ ಆ ಒಡನಾಟ, ಆ ಸಂಬಂಧ ದಿನದಿಂದ ದಿನಕ್ಕೆ ಬೆಳೀತಾ ಹೋಗುತ್ತೆ. ಹೋಗ್ತಾ 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 ವ್ಯಕ್ತಿ ಇದ್ದಂಥ ಕಾನ್ಸೆಪ್ಟನ್ನ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಕೊಳ್ತಾರೆ ಬದುಕಿನ ಶೈಲಿಯನ್ನ. ಮೊನ್ನೆ ಫೋನ್ ಮಾಡಿ, ಗೌಡ್ರೆ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ದೀನಿ, ನೀವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು, ಏನೋ ಒಂದು ಕನ್ಸೋದು ನಂದು ಅಂತ ಹೇಳಿದ್ರು. ಏನು ಕನ್ಸಿರ್ಬೋದು? ಏನಾರು ಮನೆ ಕಟ್ಟಿಸ್ತಾ ಇದ್ದೀರಾ ಸರ್, ಏನಾರು ಮತ್ತೆ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೀರಾ ಸರ್, ಈ ರೀತಿ ಕ್ವಶನ್ಸ್ಗಳನ್ನ ನಾನು ತಮಾಷೆಗೆ ರೇಗಿಸ್ತಾ ಕೇಳ್ತಿದ್ದೆ. ಇಲ್ಲ, ಒಂದು ವೃದ್ಧಾಶ್ರಮದ ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀನಿ, ಒಂದು 100 ಜನಕ್ಕೆ ಆಸರೆ ಆಗುವಂಥದ್ದನ್ನ ಅಂತಂದ್ರು. ನಾನು ಯಾವ ಪ್ಲೇಸ್ ಅಂತ ಕೇಳಿದೆ. ನಾನೇನು ಅನ್ಕೊಂಡೆ, ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ಏನಾದ್ರು ಪ್ಲಾನ್ ಮಾಡ್ತಾರಂತ. ಇಲ್ಲ, ಬೆಂಗಳೂರಿಗೆ ಹತ್ರ ಆಗೋ ಥರನೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರು. ಸಹಜವಾಗಿ ಒಂದು ಕ್ಷಣ ಬೆಂಗಳೂರಲ್ಲಿ ಒಂದು ಸಣ್ಣ ಸೈಟ್ ತಗೊಂಡು ಮನೆ ಕಟ್ಕೊಳ್ಳೋದು ಅಂತಂದ್ರೆ ಆಶ್ಚರ್ಯ ಪಡ್ತೀವಿ. ಅಯ್ಯಪ್ಪ, ಆಗುತ್ತಾ ನಮ್ಮ ಕೆಲೆ ಅಂತೀವಿ. ಅಂಥದ್ರಲ್ಲಿ 100 ಜನರಿಗೆ ಒಂದು ವೃದ್ಧಾಶ್ರಮವನ್ನ ಕಟ್ಟೋದಕ್ಕೆ ಬೆಂಗಳೂರಿನ ಆಸುಪಾಸಿನಲ್ಲಿ ಹೋರಾಟ ಮಾಡ್ತಿದ್ದಾರೆ, ಅದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಸಂದರ್ಶನ ಮಾಡಬೇಕು. ಸಮಾಜದ ತೆರೆ ಮರೆಯಲ್ಲಿರುವಂಥವ್ರನ್ನ ಸಮಾಜಕ್ಕೆ ಮುಖಿಯಾಗಿ ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಸಂದರ್ಶನವನ್ನು ಆರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಸರ್, ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ನಮ್ಮ ಈ ಕಾರ್ಯಕ್ರಮಕ್ಕೆ. ಆಫ್ಟರ್ 1.5 ವರ್ಷ ಆದ್ಮೇಲೆ ನಮ್ಮ ಚಾನಲ್ ಅಲ್ಲಿ ಕಾಣಿಸ್ತಾ ಇದ್ರಿ. ಈ ಹಿಂದೆ ನಾವು ನಿತ್ಯ ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲಿ ಬಟ್ಟೆ 399ಗೆ 499ಗೆ ಪ್ಯಾಂಟ್ ಮತ್ತೆ ಶರ್ಟ್ಗಳು ಸಿಗ್ತವೆ, ಫ್ಯಾಬ್ರಿಕ್ ಈ ರೀತಿ ಇದೆ, ಔಟ್ಲೆಟ್ ಸಿಗುತ್ತೆ, ಹೊರಗಡೆಗೆ ಸಪ್ಲೈ ಮಾಡ್ತಾರೆ ಎಲ್ಲ ಹೇಳಿದ್ದು. ಅದಾದ ನಂತರ ಇಲ್ಲಿವರೆಗೆ ಬಂದು ಕೂತಿದೀವಿ. ಈಗ ಹೌದು, ಈ ಕಾನ್ಸೆಪ್ಟಿಗೆ, ವೃದ್ಧಾಶ್ರಮದ ಕಾನ್ಸೆಪ್ಟಿಗೆ ಇಲ್ಲಿವರೆಗೆ ಬಂದು ನಿಂತಿದೆ. ಚಿಕ್ಕದಾಗಿ ಫಸ್ಟ್ ವೃದ್ಧಾಶ್ರಮದ ಕಾನ್ಸೆಪ್ಟ್ ಯಾಕೆ ಮಾಡಬೇಕು ಅನ್ನಿಸ್ತು ಅಂತ ಮೊದಲು ಹೇಳಿ, ಆಮೇಲೆ ಲಾಸ್ಟ್ಗೆ ಇಟ್ಕೊಳ್ಳೋಣ, ಮತ್ತೆ ಅದನ್ನ ಮುಂದುವರಿಸೋಣ. ನಿಮ್ಮ ಜರ್ನಿ ಬಗ್ಗೆ ಕೇಳ್ಬೇಕು ಸ್ವಲ್ಪ. ನಾನು ಇಲ್ಲಿವರೆಗೆ ಬಂದು ನಿಂತೈತಲ್ಲ, ಜರ್ನಿ ಎಲ್ಲಿಂದ ಆರಂಭ ಆಯಿತು, ಹೆಂಗ್ ಬಂತು, ಈ ಏರುಪೇರುಗಳು, ಏರಿಳಿತ ಕೆಳಗಿಳಿತ ಇವೆಲ್ಲ ಇರ್ತಾವಲ್ಲ, ಅವೆಲ್ಲವನ್ನು ಕೂಡ ಕುತೂಹಲ ತಿಳ್ಕೊಬೇಕು ಅಂತ ಅನಿಸುತ್ತೆ. ಬಹುಶಃ ಈ ಒಂದು ಸಂದರ್ಶನ ಎಷ್ಟೋ ಯುವಕರ ಪಾಲಿಗೆ ಸ್ಫೂರ್ತಿ ಆಗಬೇಕು. ನೀವು ನನಗೆ ಹೇಳಿದಿರಿ ಆಫ್ ದ ರೆಕಾರ್ಡ್ ನಿಮ್ಮ ಜರ್ನಿ ಬಗ್ಗೆ, ಅದು ಆನ್ ದ ರೆಕಾರ್ಡ್ ಇವತ್ತು ಜನಗಳಿಗೆ ತಿಳಿಬೇಕು. ಸೊ ವೃದ್ಧಾಶ್ರಮದ ಕಾನ್ಸೆಪ್ಟ್ ಯಾಕೆ ಹುಡ್ಕೊಳ್ತು? ಇಲ್ಲ, ನಾವು ಕೋವಿಡ್ ಕಾಲದಿಂದಲೂ ನಾವೊಂದೇನೋ ಸೋಷಿಯಲ್ ವರ್ಕಲ್ಲೇ ಬರ್ತಾ ಇದ್ದೀವಿ. ನಾವೇನೋ ಎಲ್ಲ ತೋರ್ಸ್ಕೊಬೇಕು ಆ ಥರ ಏನು ಇದು ಮಾಡಕ್ ಹೋಗಿಲ್ಲ. ಕೋವಿಡ್ ಇಂದಲೂ ಬಂದಾಗ ಏನೋ ನಮ್ಮ ತಂದೆ ತಾಯಿ ಇಬ್ಬರನ್ನು ಕೋವಿಡಲ್ಲಿ ಕಳ್ಕೊಂಬಿಟ್ಟು ಆಕ್ಚುಲಿ. ಹಂಗಿದಾಗಿ ಇವತ್ತೆಲ್ಲ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದು. ನಾವೆಲ್ಲ ಒಂದು ಸ್ಟೆಬಿಲಿಟಿ, ಒಂದು ಸ್ಟ್ಯಾಂಡರ್ಡ್ ಲೆವೆಲಿಗೆ ಬಂದಾಗ ಇವತ್ತು ಅವ್ರು ನೋಡಕ್ ಅವರೇ ಇಲ್ಲ. ಇದನ್ನ ಇಟ್ಕೊಂಡು ಇವತ್ತು ಅವ್ರ ಹೆಸರಲ್ಲೇನೆ ಒಂದು ಇವತ್ತು ಎಷ್ಟೋ ನೋಡಿದೆ. ನಾನು ತುಂಬ ವೃದ್ಧಾಶ್ರಮಗಳಿಗೆಲ್ಲ ಹೋಗಿದ್ದೆ, ನಾನು ವಿಸಿಟ್ ಕೊಟ್ಟಿದ್ದೀನಿ. ನನ್ನ ತಲೆಯಲ್ಲಿ ಬಂದಿದ್ದು ಇವತ್ತು ನಾನು ಫಾರ್ಮ್ ಹೌಸ್ ನೋಡಿದ್ದೀರಲ್ಲ, ಇದು ಪಕ್ಕದೇನೆ ಒಂದು ರೆಸಾರ್ಟ್ ಮಾದರಿ. ಅವರು ಒಳಗಡೆ ಬಂದರೆ ಅಂದರೆ ಎಲ್ಲ ಉಚಿತವಾಗಿ, ಯಾವುದೇ ಕಮರ್ಷಿಯಲ್ ಮೈಂಡ್ ಇಲ್ಲ, ಉಚಿತವಾಗಿ ಒಂದು ಥಿಯೇಟ್ರಿಂದ ಹಿಡಿದು ಒಂದು ಧ್ಯಾನ ಮಂದಿರ, ಸಾಯಿಬಾಬಾ ಟೆಂಪಲಿಂದ ಹಿಡಿದು ಐಫೈಯಾಗಿ ಒಂದು ರೆಸಾರ್ಟ್ ಮಾದರಿಲಿ ಮಾಡಬೇಕು. ಅದು ನಮ್ಮ ಕಣ್ಮುಂದೆ ನೋಡಬೇಕು. ನನ್ನ ಮಗಳ ನಿತ್ಯ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಬೇಕು ಅಂದ್ಬಿಟ್ಟು ಕೈ ಹಾಕಿದೆ. ಆಲ್ರೆಡಿ ಪ್ಲಾನ್ ಎಲ್ಲ ನಡೀತದೆ, ಅಲ್ಲಿ 3D ಎಲ್ಲ ಇದಾಗಿದೆ. ಶೀಘ್ರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಈ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಡೀಪ್ ಆಗಿ ಕೇಳಬೇಕು, ಕ್ವಶನ್ಸ್ಗಳಿದಾವೆ. 100 ಜನದ್ದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರಿ. ತುಂಬಾ ಜನ ಕಾಂಪಿಟೇಷನ್ ಆಗ್ಬಿಟ್ರೆ ಮೇಲೆ ಅಂತ ಎಲ್ಲ ಮೈಂಡ್ ಅಲ್ಲಿ ಬರ್ತವೆ ಸಹಜವಾಗಿ. ಸೊ ಈಗ ನಂದು ಫಸ್ಟ್ ಕ್ವಶನ್ ಏನಂತಂದ್ರೆ, ನಿಮ್ ಜರ್ನಿ ಅಂದ್ರೆ ನಿಮ್ ಮೂಲತಃ ಎಲ್ಲಿಯವರು?
ನಮ್ಮದು ಇಲ್ಲೇ ದಾಬಸ್ಪೇಟೆ ಹತ್ರ ಒಂದು ಚಿಕ್ಕ ಕುಗ್ರಾಮ, ಸರಿ. ಕಾಮ್ಲಾಪುರ ಅಂತ ಬರುತ್ತೆ. ಅಲ್ಲಿ ನಾವು ಅಲ್ಲಿಂದ ಒಂದು PUC ಮುಗಿಸ್ಕೊಂಡು 94 ಬೆಂಗಳೂರಿಗೆ ಬಂದಿದ್ದೆ. ಸರಿ. ಬಂದು ಹಿಂಗೆ ಗಾರ್ಮೆಂಟ್ಸ್ ಎಲ್ಲ ಹೆಲ್ಪರ್ ಆಗಿ 600 ರೂಪಾಯಿ ಸಂಬಳಕ್ಕೆ ಸೇರ್ಕೊಂಡಿದ್ದು ನಾವು. ಯಾವ ಇಯರ್ ಅದು? 96 ನವೆಂಬರ್ 22. 600 ರೂಪಾಯಿ ಸಂಬಳ. 600 ರೂಪಾಯಿ ಅವಾಗ. ಅಲ್ಲಿಂದ ಅಲ್ಲಿಂದ ಹಂಗೆ ಜರ್ನಿ ಆಗಿ ಕೆಲಸ ಅದಲ್ಲೇ ಟ್ರೈನಿಂಗ್ ಗಾರ್ಮೆಂಟ್ಸ್ ಲೈನಲ್ಲೇ ಹೆಲ್ಪರ್ ಆಗಿ ಅಲ್ಲಿಂದ ಸೂಪರ್ವೈಸರ್ ಆಗಿ 2009 ಆಚೆ ಬಂದು ನಮ್ದು ಯಾವುದೋ ಒಂದು 10-15 ಮಿಷಿನ್ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿ 2009 ಸ್ವತಃ ನೀವೇ ಸ್ಟಾರ್ಟ್ ಮಾಡಿ ಓಕೆ ಇವತ್ತೊಂದು 200-250 ಜನಕ್ಕೆ ಕೆಲಸ ಕೊಡೋಷ್ಟು ಇದು ಮಾಡ್ಕೊಂಡು ಹೋಗ್ತಾ ಇದೀವಿ. ಹೆಸರು ನಿತ್ಯ ಗಾರ್ಮೆಂಟ್ಸ್. ನಿತ್ಯ ಗಾರ್ಮೆಂಟ್ಸ್. ಮಗಳ ಹೆಸರಾ? ಮಗಳ ಹೆಸರು. ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಬರ್ತಿದೆ. ಏನು ಈಗ 150 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ? 150 250 ಜನದವ್ರಿಗೆ ಇದ್ದಾರೆ. ಓಕೆ, ಅದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದು ಈಗ ಅವ್ರ ಕೆಲಸ ಮಾಡಿದ್ರೇನೆ ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋದಾಗ ಎಲ್ಲ ತೋರಿಸಿ ಎಲ್ಲ ಇದು ಮಾಡಿ. ಓಕೆ, ಅವ್ರ ಕೆಲಸ ಕೊಡ್ತೀರಿ ಅಂದ್ರೆ ಅವ್ರು ಕೆಲಸ ಮಾಡ್ತಾರೆ, ಕೆಲಸ ಮಾಡಿದ್ರೆ ಈಗ ನಮ್ಮ ಜೀವನ ನಡೀತೆ, ದೊಡ್ಡದಾಗಿ ನಡೀತೆ ಅಷ್ಟೇ. ಹೌದು. ಅಲ್ಲಿಂದ ಜೀವನ ಈಗ ಹೆಚ್ಚು ಕಮ್ಮಿ 2009. ಹೌದು. ಈಗ 2025 ಹೆಚ್ಚು ಕಮ್ಮಿ ನಿಮ್ದು ಒಂದು 15 ವರ್ಷ ಜರ್ನಿ ಇದು. 15-16 ವರ್ಷ ಆಯ್ತು. ಏರಿಳಿತಗಳೇನು ಕಂಡಿಲ್ವಾ ನೀವು? ಖಂಡಿತ ಇದೆ. ಕಾಂಪಿಟೇಷನ್ ಇವತ್ತು ಗಾರ್ಮೆಂಟ್ಸ್ ಅಲ್ಲಿ ಅಂದ್ರೆ 100 ಜನ ಆ ಬಿಸ್ನೆಸ್ ಅಲ್ಲಿ ಹೋದ್ರೆ 90 ಜನ ಫೇಲ್ಯೂರೇ. ಯಾಕೆ ಫೇಲ್ಯೂರ್ ಆಗುವಂಥದ್ದು? ಕಾಂಪಿಟೇಷನ್ ಹಂಗಿದೆ ಗಾರ್ಮೆಂಟ್ ಇಂಡಸ್ಟ್ರಿ. ಮೊದಲು ಏನೇನು ಫ್ಯಾಬ್ರಿಕ್ ಸ್ಟಾರ್ಟ್ ಮಾಡಿದ್ರಿ? ನಾವು ಓನ್ಲಿ ಮೆನ್ಸ್ ವೇರ್ ಸ್ಟಾರ್ಟ್ ಮಾಡಿದ್ದು, ಜೀನ್ಸು ಶರ್ಟ್. ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ನಾವೇ ಓನಾಗಿ ಎಲ್ಲ ರೆಡಿ ಮಾಡಿ ನಾವೇ ಬಟ್ಟೆ ತಗೊಂಬಂದು ಒಂದು 50 ರೂಪಾಯಿ ನಮಗೆ ಮಾರ್ಜಿನ್ ಇಟ್ಕೊಂಡು, ಅಂದರೆ ನಮಗೆ ಲೇಬರಿಗೆ ಕೂಲಿ ಆದರೆ ಸಾಕು ಅನ್ನೋ ರೇಂಜ್ಗೆ ಸ್ಟಾರ್ಟ್ ಮಾಡಿದ್ದು ನಾವು. ಅದು ಯಾವುದೇ ಲಾಭ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ನಿತ್ಯ ಗಾರ್ಮೆಂಟ್ಸ್ ಅಂದರೆ ನೀವು ಕರ್ನಾಟಕದ ಮೂಲೆ ಮೂಲೆಯಲ್ಲೋದು ಚಿರಪರಿಚಿತ. ಯಾಕೆಂದರೆ ನಮ್ಮದು ಮಾಸ್ಕು ಆ ಟೈಮಲ್ಲಿ ಮನೆ ಮನೆಗೂ ತಲುಪಿಸಿದ್ದೀವಿ ನಾವು. ಪ್ರತಿ ಮನೆಗೂ ತಲುಪಿಸಿದ್ದೀವಿ. ಮತ್ತು ಕೋವಿಡ್ ಟೈಮಲ್ಲಂತೂ ಬಿಡಿ, ಮನೆ ಮಂತ್ರಾಲಯ ಅಂತ ಒಂದು ಪಬ್ಲಿಕ್ ಕಾರ್ಯಕ್ರಮ ಬರ್ತಾ ಇತ್ತು. ರಂಗನಾಥ್ ಸರ್ ಹತ್ರ ಮಾತಾಡಿ ನಿಮ್ಗೆ ಯಾವುದೇ ಫೋನ್ ಬಂದ್ರೂ ನಮಗೆ ಇದು ಮಾಡಿ ಅಂದ್ಬಿಟ್ಟು ಬೆಂಗಳೂರು ಮೂಲೆ ಮೂಲೆ ನಮ್ಮದೇ ಕಾರ್ಗಳಲ್ಲಿ ತುಂಬ್ಕೊಂಡು ಹೋಗಿ ಸುಮಾರು ಒಂದು 2-2.5 ಸಾವಿರ ಮನೆಗೆ ಫುಡ್ ಕಿಟ್ಗಳು ನಾವೇ ಹೋಗಿ ಅವ್ರ ಮನೆ ತಲುಪಿಸ್ಬಿಟ್ಟು ಬಂದಿದ್ದೀವಿ. ಮತ್ತು N95 ಮಾಸ್ಕು ಅಷ್ಟೇ. ಎಲ್ಲ ಮೆಡಿಕಲ್ ಶಾಪಲ್ಲಿ ಅವತ್ತು 200-250 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು N95 ಮಾಸ್ಕ್. ಅವತ್ತು ಬರೀ 10 ರೂಪಾಯಿ. ನೀವು ನೋಡಿರ್ಬೋದು ಎಲ್ಲ ನ್ಯೂಸ್ ಪೇಪರ್ಗಳೆಲ್ಲ ದೊಡ್ಡ ಇಶ್ಯೂ ಆಯ್ತು. ಆಮೇಲೆ ನಮ್ಮ ಮೇಲೂ ತುಂಬಾ ಮೆಡಿಕಲ್ ಶಾಪ್ನರಲ್ಲೋ ಕಂಪ್ಲೇಂಟ್ ಮಾಡಿದ್ರು, ಇವೆಲ್ಲ ಕಮ್ಮಿ ಕೊಟ್ಟು ನಮ್ಗೆಲ್ಲ ಲಾಸ್ ಆಗ್ತಾ ಇದೆ ಅಂದ್ಬಿಟ್ಟು ಡೈರೆಕ್ಟ್ ಪಬ್ಲಿಕ್ಕಿಗೆ ಸುಮಾರು 40-50 ಕಾರ್ಗಳೇ ಬಿಟ್ಬಿಟ್ಟಿದ್ದ. ಮನೆ ಬಾಗ್ಲಿ ತಲುಪಿಸ್ಬಿಟ್ಟಿದೀವಿ ನಾವು. ಮೆಡಿಕಲ್ ಶಾಪ್ಗೆಲ್ಲ ಹೋಗ್ತಾರೆ ಮತ್ತವರು. ಓಕೆ, ಹಂಗಾಗಿ ನಮ್ಮ ಮೇಲೆ ತುಂಬಾನೇ ಕಂಪ್ಲೇಂಟ್ ಕೂಡ ಮಾಡಿರೋವಾಗ ನಾವು ತಲೆ ಕೆಲಸ ನಮ್ದೇನು ಯಾವ್ದು ಏನೋ ಒಂದು ಕೆಲಸ ಆಗ್ಲಿ ಅನ್ನೋ ಅಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ ಬಂದೋ. ಈಗಲೂ ಅಷ್ಟು ಫ್ಯಾಕ್ಟ್ರಿಲಿ ನಮ್ಮ ಹತ್ರ ಒಂದು 30-40 ಹ್ಯಾಂಡಿಕ್ಯಾಪ್ಟ್ಗಳಿಗೆ ಕೆಲಸ ಕೊಟ್ಟಿದೆ. ಯಾರು ಕೂಡ ಹ್ಯಾಂಡಿಕ್ಯಾಪ್ಟಿಗೆ ಕೆಲಸ ಕೊಡೋದಿಲ್ಲ, ನೋಡಿದೀರ ನೀವು ಕೆಲಸ ಮಾಡಕ್ಕಾಗಲ್ಲ. ನಮ್ಗೆ ಹ್ಯಾಂಡಿಕ್ಯಾಪ್ಟ್ಗಳು ಮತ್ತೆ ಬೇರೆ ನಮ್ಮ ಹತ್ರ ಒಂದು ಎಲ್ಲ ಹ್ಯಾಂಡಿಕ್ಯಾಪ್ಟ್ಗಳ ಜೊತೆಯಲ್ಲಿ ಸುಮಾರು 150-200 ಜನ ವರ್ಕರ್ ಇದ್ದಾರೆ. ನಮ್ಗೇನು ಕಾನ್ಸೆಪ್ಟ್ ಏನು, ಅವರಿಗೆ ಕೆಲಸ ಬೇಕು 365 ಡೇಸ್. ಸಿಂಪತಿ ಬೇಡ, ಎಂಪತಿ ಬೇಕು, ಕೆಲಸ ಬೇಕು. ಮತ್ತೆ ನಾವೇ ಡೈರೆಕ್ಟ್ ಅಂದ್ರೆ ಎಲ್ಲಾ ಕಡೆ ಔಟ್ಲೆಟ್ ಮಾಡ್ಬಿಟ್ಟಿದೀವಿ. ಈಗ ಬರೀ 399, 499, ಇನ್ನೂ ಸ್ವಲ್ಪ ಪ್ರೀಮಿಯರ್ ರೇಂಜ್ ಅಂದ್ರೆ 599. ಈ 3 ರೇಂಜಲ್ಲೇನೆ ಮಾಡ್ಕೊಂಡು 2009 ಏನ್ ರೇಟ್ ಫಿಕ್ಸ್ ಮಾಡಿದ್ವ ನಾವು. ಗಾರ್ಮೆಂಟ್ಸ್ ಆರಂಭ ಆದ ತಕ್ಷಣ ಔಟ್ಲೆಟ್ ಕ್ರಿಯೇಟ್ ಆಗ್ಬಿಟ್ವಾ? ಆಗ್ಲೇ ಒಂದು 6 ಮಂತ್ ಅಲ್ಲೇನೆ ಔಟ್ಲೆಟ್ ಫಸ್ಟ್. ಈಗ ನೀವು ಗಾರ್ಮೆಂಟ್ ಸ್ಟಾರ್ಟ್ ಮಾಡಿದ್ದಲ್ಲಿ ಜಾಗ ಇಲ್ಲೇ ಮಾಕ್ಲಿ ನೆಲಮಂಗಲದಲ್ಲಿ. ಓಕೆ, ಅಲ್ಲಿಂದ ನೆಲಮಂಗಲದಲ್ಲಿ ಸ್ಟಾರ್ಟ್ ಮಾಡಿ ನಿಮ್ಮ ಫ್ಯಾಬ್ರಿಕ್ ಅನ್ನ ನೀವೇ ಸೇಲ್ ಮಾಡಿದ್ರಿ ಔಟ್ಲೆಟ್ ಕ್ರಿಯೇಟ್? ನಾವ್ ಯಾರಿಗೂ ಹೋಲ್ಸೇಲ್ ಕೊಡಕ್ ಹೋಗ್ತಾ ಇರಲಿಲ್ಲ. ನಾವೇ ರೆಡಿ ಮಾಡ್ಬೇಕು. ನಮ್ ಕಾನ್ಸೆಪ್ಟ್ ಏನು, ಜನಕ್ಕೆ ಏನಾದ್ರು ಮಾಡಿ ಚೀಪಾಗಿ ಕೊಡಬೇಕು. ಮತ್ತೆ ಕ್ವಾಲಿಟಿ. ಇವತ್ತು 16 ವರ್ಷದಿಂದ ನಾವು ಮಾಡ್ತಾ ಇದೀವಿ ಅಂದ್ರೆ ಕ್ವಾಲಿಟಿ ಇರೋದಕ್ಕೆ ಜನ ಬರ್ತಾ ಇರೋದು. ಅಂದ್ರೆ ನಾವೀಗ ಎಲ್ಲಿಂದನೋ ಹೊರಗಡೆಯಿಂದ ಹೋಲ್ಸೇಲ್ ಅಲ್ಲಿ ತಂದು ಆ ಕ್ವಾಲಿಟಿ ಬಗ್ಗೆ ನಮ್ಗೆ ನಾಲೆಡ್ಜ್ ಇರಲ್ಲ, ಯಾಕೆ ನಮ್ಗೆ ಅನುಭವ ಇದೆ. ಗಾರ್ಮೆಂಟ್ಸ್ ಲೈನಲ್ಲಿ ಒಂದು ಹೆಲ್ಪರ್ ಲೆವೆಲ್ ಇಂದ ಬೆಳ್ಕೊಂಡ್ ಬಂದಿರೋದ್ರಿಂದ ಜನಕ್ಕೆ ಯಾವ್ದು ಕೊಡಬೇಕು. ಇವತ್ತು 399, 490 ಅಂದ್ರೆ ಒಲೆ ಕೂಲಿನೇ 600-700 ರೂಪಾಯಿ ಬೇಕು ಬಟ್ಟೆ ತಗೊಳಕ್. ನಾವು ಆ ರೇಂಜಿಗೆ ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಗೇನಿಲ್ಲ ನೋಡಿ. ಪ್ಯಾಂಟಲ್ಲಿ 50 ರೂಪಾಯಿ, ಶರ್ಟಲ್ಲಿ 50 ರೂಪಾಯಿ ಉಳಿತಾ ಸಾಕು ಫ್ಯಾಕ್ಟ್ರಿ ನಡೆಸೋದಕ್ಕೆ ಸಾಕು ನಮಗೆ. ಇಲ್ಲ, ನಾನು ಬರ್ತಾ ಅದನ್ನೇ ನಮ್ಮ ಹುಡುಗನ ಹತ್ರ ಮಾತಾಡ್ಕೊಂಡು ಬಂದೆ. ಒಂದ್ ಜೊತೆ ಬಟ್ಟೆ ಹೊಲಿಯಕ್ಕೆ ಹೋಗ್ತೀವಿ, ಯುಗಾದಿ ಬುಕ್ ಇನ್ ಯಾವ್ದಕ್ಕೆ ಹೋಗ್ಬೇಕಂತಂದ್ರೆ ಹಳ್ಳಿಗಳ ಕಡೆ 200 ರೂಪಾಯಿ ಮಿನಿಮಮ್ ಬೇಕು. ಒಲಿಯೋ ಕೂಲಿ ಮತ್ತೆ ಆ ಬಟ್ಟೆ ಹರಿಸೋದಕ್ಕೆ ದುಡ್ಡು ಅದೆಲ್ಲ ಸೇರಿ ಅಂತಂದ್ರೆ 1000 ರೂಪಾಯಿಗೆ ಆರಾಮಾಗಿ ಒಂದು ಪ್ಯಾಂಟ್ ಒಂದು ಶರ್ಟ್ ತಗೊಂಡ್ಬರ್ಬೋದು ಅಂತಂದ್ರೆ ಓಕೆ. ಸೊ ಈಗ ನೀವು ಫಸ್ಟ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದಿಲ್ಲಿ ನೆಲಮಂಗಲದಲ್ಲಿ. ಫಸ್ಟ್ ಔಟ್ಲೆಟ್ ಈಗಲೂ ಇದೆ ಅದು?
ಈಗಲೂ ಇದೆ. ಅದಾದ್ಮೇಲೆ ಇನ್ನ ಬೇರೆ ಬೇರೆ ಔಟ್ಲೆಟ್ಗಳೆಲ್ಲ ಸ್ಟಾರ್ಟ್ ಆಯ್ತು. ಸೆಕೆಂಡ್ ಮೆಜೆಸ್ಟಿಕ್ಕಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋದೋ. ಅಲ್ಲಿ ಹೋದ್ರೆ ರೆಂಟು 1.5 2 ಲ್ಯಾಕ್ವರೆಗೂ ಕೇಳ್ತಾ ಇದ್ರು. ಆ ರೆಂಟ್ ಕೊಟ್ಟು ನಾನು ಈ ರೇಟ್ಗೆಲ್ಲಿ ಕೊಡೋಕ್ಕಾಗುತ್ತೆ? 1.5 ಲಕ್ಷದಿಂದ 7 ಲಕ್ಷ. 1.5 ಲಕ್ಷ ಮೆಜೆಸ್ಟಿಕ್ಕಲ್ಲಿ ಅಂದ್ರೆ ಅದು ಹಂಗಿರುತ್ತಲ್ಲ ಜಾಗ. ಆಗಿದೆ, ಜಾಗ ಇದೆ. ಅವಾಗ ಏನ್ ಮಾಡೋದು, ಕಲ್ಪನಾ ಮಾಲಲ್ಲಿ ಓನ್ ಜಾಗನೇ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ರಿ. ಬಾಡಿಗೆ ಅಲ್ಲಿಗೆ ನಮಗೆ 2016 ಅಂದ್ರೆ 2009 ಇಂದ ಹೆಚ್ಚು ಕಡಿಮೆ ನಿಮ್ಗೆ 7 ವರ್ಷ ಜರ್ನಿ ಬೇಕಾಗಿದೆ. ಯಾಕೆ ನೆಲಮಂಗಲದಲ್ಲಿ ಒಂದು ಔಟ್ಲೆಟ್ ಇತ್ತಲ್ಲ, ಸ್ವಲ್ಪ ನಾವು ಡೆವಲಪ್ ಯಾಕೆ ನಮ್ಮದು ಮಾರ್ಜಿನ್ ತುಂಬಾ ಲೋ ಮಾರ್ಜಿನ್, ಬರೀ 50 ರೂಪಾಯಿ 100 ರೂಪಾಯಿ ಎಲ್ಲ. ಎಲ್ಲರೂ ಏನಕ್ಕೆ ಕೊಡ್ತೀರಾ ನೀವು, ಹಿಂಗೆ ಏನಕ್ಕೆ ಕೊಡ್ತೀರಾ ಅಂತ ಕೇಳೋಣ. ನಮ್ಗೇನು ವರ್ಕರಿಗೆ ಕೆಲಸ ಆಗ್ಬೇಕು, ಬೇರೆ ಹತ್ರ ಹೋಗಿ ನಾವು ಇದು ಮಾಡಂಗಿಲ್ಲ ಅಂದ್ಬಿಟ್ಟು 2016 ಓನ್ ಜಾಗನೇ ಪರ್ಚೇಸ್ ಮಾಡಿ 600 ಸ್ಕ್ವೇರ್ ಫೀಟ್ನ ಈಗ ಸ್ಟಾರ್ಟ್ ಮಾಡಿ ಇದೇ ರೇಟ್ಗೆ ಅಲ್ಲೂ ಕೊಡ್ತಾ ಇದ್ದೀವಿ. ಅಂದ್ರೆ ಕಡಿಮೆ ರೇಟ್ ಅಂತ ಜನ ತಪ್ಪು ತಿಳ್ಕೊಳಂಗೆ ಇಲ್ಲ. ಅದು 500 ರೂಪಾಯಿ ಮತ್ತೆ 400 ರೂಪಾಯಿ ವರ್ತಿದ್ವಿ ಬಂದು. ಯಾಕಂದ್ರೆ ಆಲ್ರೆಡಿ ನಾವು ಪದೇ ಹೇಳೋದು ಬೇಕಲ್ಲ, ಜನ ನೋಡ್ಬಿಟ್ಟಿದ್ದಾರೆ. ಅದ್ರ ಟೈಮ್ ಒಂದು 100ಕ್ಕೆ 90 ಭಾಗ ಖುಷಿಯಿಂದ 10 ಜನ ಸ್ವಲ್ಪ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ತಲೆ ನಾವು ನೋಡಿ ಲಾಸ್ಟ್ ಒಂದು ವಿಡಿಯೋ ನೋಡಿರೋ, ಒಂದು 5 ಮಿಲಿಯನ್ ವರ್ಗೂ ಹೋಯ್ತು. ಅದ್ರಲ್ಲಿ ಒಂದು 500-600 ಕಾಮೆಂಟ್ ಅಲ್ಲಿ ಒಂದು 50-60 ಕಾಮೆಂಟ್ ನೆಗೆಟಿವ್ ಇದ್ದೇ ಇರ್ತವೆ. ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಇಲ್ಲ, ಕೆಲವರು ಹಿಂದಿನ ವಿಡಿಯೋದಲ್ಲಿ ಏನಾಗಿತ್ತು ಅಂತಂದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮಟ್ಟದಲ್ಲಿ ರೀಚ್ ಆಗುತ್ತೆ ಅಂತ. ನಿತ್ಯ ಗಾರ್ಮೆಂಟ್ಸ್ ಸಂಬಂಧಪಟ್ಟಂಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಮೋರ್ ದೆನ್ 4 ಮಿಲಿಯನ್ ಮೇಲೆ ಫೇಸ್ಬುಕ್ ನಲ್ಲಿ ವ್ಯೂಸ್ ದಾಖಲಿಸ್ತದು. ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ 400K ಅಂದ್ರೆ 4 ಲಕ್ಷದ ಮೇಲೆ ವ್ಯೂ ಆಗಿತ್ತು. ಅಲ್ಲಿ ಕೆಲವರು ಹೇಗೆ ಅಂತಂದ್ರೆ ಹಂಗೆ ಹಿಂಗೆ ಅಂತ ಅಂದ್ರು. ನನಗೆ ಹಾಕಿರೋದು ಪ್ರೆಸೆಂಟ್ ನಿತ್ಯ ಗಾರ್ಮೆಂಟ್ಸ್ ಶರ್ಟ್, ಇದು ಗ್ಯಾಸ್ ಅಮೆರಿಕಾ ಅನ್ನೋದು ಬರುತ್ತೆ. ಪ್ರೆಸೆಂಟ್ ನಾನು ಹಾಕಿರೋ ಪ್ಯಾಂಟ್ ಕೂಡ ಅದು. ನಾನು ಯಾವಾಗ ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಹೊರಗಡೆ ಬಟ್ಟೆ ತಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ನನಗೆ ಯಾವ ಚೆನ್ನಾಗಿರೋದೆ ಅಂತ ಅನ್ಸುತ್ತೆ. ಆಮೇಲೆ ಕೆಲವರು ಏನು ಅಂತಂದ್ರೆ 399 ಅಂತ ನಾವು ತೋರಿಸಿರ್ತೀವಿ ಅಂದ ತಕ್ಷಣನೇ ಅಲ್ಲಿ ಅಪ್ಡೇಟೆಡ್ ಬಟ್ಟೆಗಳು ಇರ್ತವೆ. ಅಂದ್ರೆ 600 ರೂಪಾಯಿದು ಇರುತ್ತೆ, 700 ರೂಪಾಯಿದು ಇರುತ್ತೆ, 800. ಅದು ಅದೇ ಇದ್ದ ನಾವೀಗ ಎರಡೇ ರೇಂಜ್ ಮಾಡ್ಬಿಟ್ಟಿದೆ. 499 590. ಅಲ್ಲ, ನಾವು ವಿಡಿಯೋ ಮಾಡಿದ ಸಮಯದಲ್ಲಿ 699 ಇತ್ತು. ಹೌದೌದು. ಕೆಲವ್ರು ಹೇಗೆ ಅಂತಂದ್ರೆ ಅಲ್ಲಿರೋವೆಲ್ಲ ಅದೇ ರೇಟ್ಗೆ ಅಂತ ಅನ್ಕೊಂಡು ಕನ್ಫ್ಯೂಷನ್ ಆಗ್ಬಿಟ್ಟಿದ್ರು. ಎಷ್ಟೋ ಜನ ನನ್ಗೆ ಕೇಳ್ತಿದ್ರು, ಇಲ್ಲ ನೀವು 399 ಅಂತ ಹೇಳಿದ್ರೆ ಅಲ್ಲಿ ನೋಡ್ರೆ ಜಾಸ್ತಿ ಇದೆ ಮಾರ್ಜಿನ್ ಅಂತ. 399 ಬಟ್ಟೆಗಳು ಕೂಡ ಅಲ್ಲಿ ಇದಾವೆ, 499 ಬಟ್ಟೆಗಳು ಕೂಡ ಅಲ್ಲಿದ್ದು. ಬಟ್ ಈಗ ಏನ್ ಮಾಡಿದ್ರೆ ಅದನ್ನ ಒಂದೇ ರೇಟ್ ಎಲ್ಲ ಒಂದೇ ರೇಟ್ ಮಾಡ್ಬಿಟ್ಟಿದೆ. 499 399 ಸ್ವಲ್ಪ ಇದು ಪ್ರೀಮಿಯಂ 599 ಜೀನ್ಸ್ ಮಾಡಿದ್ದೀವಿ. 399 ಶರ್ಟ್ ಯಾವ್ದಾರ ತಗೊಳ್ಳಿ. ಹೌದೌದು. ಯಾವ ಫ್ಯಾಬ್ರಿಕ್ ಅದರಲ್ಲಿ ಯಾವ ಫ್ಯಾಬ್ರಿಕ್ ಆದ್ರೂ ಓಕೆ. ಅದರಲ್ಲಿ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ, ಸ್ವಲ್ಪ 3XL 4XL. ಅದೆಲ್ಲ ಒಂದು 50 ರೂಪಾಯಿ ಜಾಸ್ತಿ. ಕಾಮನ್. ಸ್ವಲ್ಪ ಲೆನಿನ್ ಐಟಮ್ ಒಂದು 50 ರೂಪೀಸ್ ಜಾಸ್ತಿ ಇರುತ್ತೆ, 450 ಇರುತ್ತೆ. ಸೊ ಆರಂಭ ಮ್ಯಾಕ್ಸಿಮಮ್ 90% 399 ಇರೋದು ನಮ್ಮ ಔಟ್ಲೆಟ್ ಅಲ್ಲಿ. ಮತ್ತೆ 499 ಜೀನ್ಸ್ ಇರೋದು. ಇನ್ನೊಂದು 10% ಸ್ವಲ್ಪ ರೇಂಜ್ ಜಾಸ್ತಿ ಇರೋದಿದೆ. ನಮ್ಮಲ್ಲಿ ಹೋಗ್ತಾ ಇರೋದೆಲ್ಲಾನು ಇದೇನೆ 399 499 ಜಾಸ್ತಿ ಹೋಗ್ತಾ ಇರೋದು. ಓಕೆ, ಮೆಜೆಸ್ಟಿಕ್ ಔಟ್ಲೆಟ್ ಬಂದ್ರಿ. ಟೋಟಲ್ ಎಷ್ಟು ಔಟ್ಲೆಟ್ ಇದೆ ನಿಮ್ದು? ಟೋಟಲಿ 6 ಔಟ್ಲೆಟ್ ಇದೆ. ಎಲ್ಲೆಲ್ಲಿದೆ? ಬಸವೇಶ್ವರ ನಗರ ಇದೆ, 3ನೇದು ಅದು ಓಪನ್ ಮಾಡಿದ್ರೆ. 3ನೇ ಔಟ್ಲೆಟ್ ಇದೆ, ಮೂಡ್ಲುಪಾಳ್ಯದಲ್ಲಿದೆ. ನೆಕ್ಸ್ಟ್ ಒಂದು ಫ್ಯಾಕ್ಟ್ರಿ ಇದೆ ಸುಮ್ನಹಳ್ಳಿ, ಅಂದ್ರೆ ಫ್ಯಾಕ್ಟ್ರಿ ಪಕ್ಕನೆ. ಹೌದು. ನೆಲಮಂಗಲ ಇದೆ. ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುವಂತ ಔಟ್ಲೆಟ್. ಸುಮ್ನಹಳ್ಳಿ, ನೆಲಮಂಗಲ, ಮೆಜೆಸ್ಟಿಕ್ ಎಲ್ಲ ಔಟ್ಲೆಟ್ ಅಲ್ಲೂ ಆಗ್ತದೆ. ಟೋಟಲ್ ಆಗಿ ಎಲ್ಲ ಔಟ್ಲೆಟ್ ಇಂದ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? ಔಟ್ಲೆಟ್ ಫ್ಯಾಕ್ಟ್ರಿಯಿಂದ ಎಲ್ಲ ಒಂದು 250 ಜನ ಇದ್ದಾರೆ. ಎಲ್ಲ ಸೇರಿ 250 ಜನ. ಹೌದು. ಓಕೆ, 250 ಜನದ್ದು ಊರು ಕೆಲಸ ಮಾಡ್ತಿದ್ದಂಥವ್ರು ಸಾಮಾನ್ಯವಾಗಿ ಒಂದು ಫ್ಯಾಕ್ಟ್ರಿನಲ್ಲಿ 250 ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ. ಹೌದು. ಜೀವನ ಹೇಗೆ ನಡೀತಿದೆ ಸರ್? ಜೀವನ ಏನು ಅನಿಸ್ತಿದೆ ಈಗ ನಿಮಗೆ? ಎಷ್ಟೋ ಜನರು ಕನಸಿಗ ಏನಂತಂದ್ರೆ ಈಗ ಇವತ್ತು 100 ರೂಪಾಯಿ ದುಡಿಯೋರು ಇದ್ದಾರೆ, 500 ರೂಪಾಯಿ ದುಡಿಯೋರು ಇದ್ದಾರೆ, 1000 ರೂಪಾಯಿ ದುಡಿಯೋರು ಇದ್ದಾರೆ, 10,000 ದುಡಿಯೋರು ಇದ್ದಾರೆ, ಲಕ್ಷ ದುಡಿಯೋರು ಇದ್ದಾರೆ. ಅವರವರ ಶಕ್ತಿ ಅನುಸಾರ. ಆಮೇಲೆ ಅದು ಲಕ್, ದೇವರ ಆಶೀರ್ವಾದನೋ, ತಂದೆ ತಾಯಿ ಪೂರ್ವ ಜನ್ಮ. ಖಂಡಿತ ಬಿಡಿ. ಇವತ್ತು ಎಲ್ಲಾರು ಶಾಕ್ ಆಗ್ತಾರೆ, ಹೆಂಗೆ ನಿಮ್ಮ ಔಟ್ಲೆಟ್ಗೆ ಜನ ಹುಡುಕೊಂಡ್ ಬರ್ತಾ ಇದ್ದಾರೆ, ಯಾವಾಗ ನೋಡಿರೋ ರಶ್ ಇರುತ್ತೆ. ಅದೊಂಥರ ನಮ್ಮ ಲಕ್ಕೋ. ಆಮೇಲೆ ಜನ ಕೈ ಹಿಡೋದು ಕ್ವಾಲಿಟಿ. ಇವತ್ತು ಒಂದ್ ಜೊತೆ ನೀವು ತಗೊಂಡೋದ ಅಂದ್ರೆ ಮತ್ತೆ ರಿಪೀಟ್ ಬರ್ತಾ ಇಲ್ಲ. ನಮ್ಮ ಹತ್ರ ಒಂದ್ಸರಿ ಬಂದು 100ಕ್ಕೆ 100 ಭಾಗನೂ ವಾಪಸ್ ಬರ್ತಾ ಇದ್ದಾರೆ ಜನಗಳು. ಬಂದಿಲ್ಲ ಅಂದ್ರೆ 15 ವರ್ಷ ಸೇಮ್ ಕಂಟಿನ್ಯೂಟಿ ಆಗ್ತಾ ಇರ್ಲಿಲ್ಲ. ಇವತ್ತು ಅವ್ರು ಕೊಟ್ಟಿರೋ ಭಿಕ್ಷೆನೆ ಇದೆಲ್ಲ ನಮಗೆ ಪ್ರೇರೇಪಣೆ ಆಗ್ತಾ ಇದೆ. ಈ ಏನಿದು ಸೀಕ್ರೆಟ್ ಸಕ್ಸಸ್ ಹೇಳಕ್ಕಿಲ್ವಾ ನೀವು? ಏನು ಇಲ್ಲ, ನಾ ಇರೋದೆಲ್ಲ ಓಪನ್ ಆಗಿ ಹೇಳ್ತೀನಿ. ಯಾರೇ ಬಂದ್ರು ಇವತ್ತು ಯಾರೇ ಒಂದು ಬಿಸ್ನೆಸ್ ಮಾಡ್ತಾ, ಅಯ್ಯೋ ಬಿಸ್ನೆಸ್ ಮಾಡಕ್ ಹೋಗ್ಬಿಡಿಲ್ಲ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಮಾಡಕ್ ಹೋಗ್ಬಿಡಿ ಅಂತ. ಮಾಡಕ್ ಹೋಗ್ಬಿಡಿ ಅಂತ ಹೇಳಲ್ಲ, ಮಾಡಿ ಕರೆಕ್ಟಾಗಿ ಮಾಡಿ ಬಿಟ್ಬಿಡ್ಬೇಕೆಲ್ಲ. ಇವತ್ತು ಎಲ್ಲ ಒಂದು ಬೇರೆ ಕಡೆ ಹೋಗಿ ಕೆಲಸ ಮಾಡೋ ಬದಲಿ ನಮ್ಮ ಕೆಲಸ ನಾವೆಲ್ಲೇ ಒಂದು ನಿಯತ್ತ ನಿಂತ್ಕೊಂಡು ಮಾಡಿದೆ. ಯಾಕೆ ನಾನು ಇನ್ನೊಬ್ರು ಅಂಡರಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದು. 15 ವರ್ಷ ಕೆಲಸ ಮಾಡಿದೆ. 1994 96 2009 ಕೆಲಸ ಮಾಡಿದೆ ಗವರ್ಮೆಂಟ್ ಕೆಲಸ ಕಲ್ತು ಬೇಸ್ಮೆಂಟ್ ಸ್ಟ್ರಾಂಗ್ ಆಯ್ತು. ಹೌದು. ಹಂಗಾಗಿ ಆ ಅನುಭವದ ಮೇಲೆ
ಜನಕ್ಕೆ ಇವತ್ತು ಕ್ವಾಲಿಟಿ ಒಂದು ರೀಸನಬಲ್ ಕೊಟ್ಟರೆ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ಇವತ್ತು ನಮ್ಮ ಸಕ್ಸಸ್ಸೇ ಇದು. ಈಗ ಬೇರೆ ಏನಿದೆ ಈಗ ಪ್ಲಾನ್ಸ್ಗಳಿಗೆ ಔಟ್ಲೆಟ್ಸ್ಗಳಿಂದ ಏನಿಲ್ಲ ಕೊಟ್ರೆ ಔಟ್ಲೆಟ್ ಸಾಕು, ಇರೋ ಔಟ್ಲೆಟ್ ಹೋಗ್ತಾ ಇದೆ ಬಿಸ್ನೆಸ್ ಸಾಕು. ನಮಗೂ ಏನು ಅನ್ಸುತ್ತೆ, ಏನಾದ್ರು ಒಂದು ಈ ನಮ್ಮ ತಂದೆ ತಾಯಿ ಹೆಸರಲ್ಲಿ ಏನಾದ್ರು ಒಂದು ತುಂಬಾ ಕೊರಗಿತ್ತು, ಅದನ್ನ ಮಾಡಬೇಕು ಅಂದ್ರೆ ಏನಾದ್ರು ಡಿಫ್ರೆಂಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ಇಂಜಿನಿಯರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೆಲ್ಲ ಇದು ಮಾಡಿ ಇವತ್ತು ಅವರಿಗೆ ತಂದೆ ಮಕ್ಕಳು ನೋಡ್ಕೊಂಡಿಲ್ಲ ಅನ್ನೋ ಕೊರತೆ ಇರಬಾರ್ದು. ಯಾವುದೋ ಒಂದು ರೆಸಾರ್ಟಲ್ಲಿ ಇದ್ದೀನಿ ಅನ್ನೋ ಥರ ಅನುಭವ ಆಗಬೇಕು. ಸರಿ, ಈಗ ಅದೇ ಕ್ವಶನ್ ಬಂದೆ ನನಗೆ, ನಾನೇ ಬರೋಣ ಅಂತಿದ್ದೆ. ಅದಕ್ಕೆ ಅದನ್ನ ಮಾಡಬೇಕು, 100 ಜನ ಕೆಪಾಸಿಟಿ ಇರುವಂತ ಒಂದು ರೆಸಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ. ಅಲ್ಲ, ವೃದ್ಧಾಶ್ರಮ ಮಾಡ್ಬೇಕು ಅನ್ಕೊಂಡಿದ್ರಿ. ಲಕ್ಸುರಿ ಆಗಿರುತ್ತೆ ಅಂತ ಹೇಳಿದ್ರಿ. ಈಗ ಹೇಳಿದ್ರಿ ಥಿಯೇಟರ್ ತರ ಇರ್ಬೇಕು ಅವ್ರಗಳಿಗೆ, ಎಲ್ಲೂ ಕೂಡ ಬೋರ್ ಆಗ್ಬಾರ್ದು ಅವರಿಗೆ, ಈ ರೀತಿ ಹೇಳಿದ್ರಲ್ಲ. ಎಂಟ್ರಿ ಹೇಗೆ ಅವ್ರದ್ದು, ಅಂದ್ರೆ ಯಾವ ರೀತಿ ಇರೋರ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ ಒಳಗಡೆಗೆ? ನೋಡಿ, ತುಂಬಾ ಹೆಲ್ತ್ ಇಶ್ಯೂ ಇರೋರ್ನ ನಾವು ಇದು ಮಾಡಕ್ ಹೋಗಲ್ಲ. ಯಾಕಂದ್ರೆ ಇರುತ್ತೆ ತುಂಬಾ ಹೆಲ್ತ್ ಇಶ್ಯೂ ಇರೋನ ಅಬೌವ್ 60 ಏಜ್ ಆಗಿರ್ಬೇಕು, 60 ವರ್ಷ ದಾಟಿರ್ಬೇಕು. ಹೌದು. ತುಂಬಾ ಹೆಲ್ತ್ ಇಶ್ಯೂ ಇರೋರ್ನ ತಗೊಂಡು ನಾವು ಅದು ಮೆಡಿಕಲ್ ಕೇರ್, ಯಾಕಂದ್ರೆ ತುಂಬಾ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಎಲ್ಲಾನು. ಸ್ವಲ್ಪ ಹೆಲ್ತಿ ಫೈನ್ ಇರ್ಬೇಕು. ಸಣ್ಣ ಪುಟ್ಟ ಇವತ್ತು ಶುಗರ್ BP ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಎಲ್ಲಾನು. ಅದಕ್ಕೂ ನರ್ಸ್ ಎಲ್ಲ ಒಂದು ಫಸ್ಟ್ ಏಡ್ ಇದು ಇಡ್ತಾ ಇದೆ ಎಲ್ಲಾನು. ಅದೆಲ್ಲ ನಾವು ಪ್ಲಾನ್ ಮಾಡಿದೆ ಎಲ್ಲಾನು. ಸ್ವಲ್ಪ ಹೆಲ್ತಿ ಒಳಗಿರ್ಬೇಕು. ನಾನು ಅನ್ಕೊಂಡು ಬಂದ್ಬಿಟ್ರೆ ಮಾಡ್ತೀರಿ? ಇಲ್ಲ, ಅದಕ್ಕೆಲ್ಲ ಅಲೋ ಮಾಡಕ್ ಹೋಗಲ್ಲ. ವೃದ್ಧಾಶ್ರಮ ಅಂತ ಹೆಸರಿಗೆ ಕೊಟ್ಟು ಯೂತ್ನೆಲ್ಲ ಒಳಗೆ ಬಿಟ್ಕೊಳಕ್ಕಾಗತ್ತಾ? ಯೂತ್ನೆಲ್ಲ ವಯಸ್ಸಾದವ್ರೆ ಈಗ ಎಷ್ಟೋ ಜನಕ್ಕೆ ಈಗ ಬೇಜಾರಾಗ್ಬಿಟ್ಟಿರ್ತಾವ್ರ ಮನೆ, ಯಾರೋ ಕರೆಕ್ಟಾಗಿ ಸುಮ್ಮನೆ ದಾರಿ ಎಲ್ಲಾರನ್ನು ಸೇರ್ಸ್ಕೊಳಕ್ಕಾಗಲ್ಲ. ಅದೇ ಅರ್ಹತೆ ಏನು ಅಂತ ಕೇಳ್ತಾರೆ. ಅರ್ಹತೆ ಏನು ಇಲ್ಲ. ಇವಾಗ ಫ್ರೀಯಾಗಿ ನಾವು ಮಾಡಿದ್ದೀವಿ ಅಂತಲ್ಲ, ಅವ್ರು ಎನ್ಕ್ವೈರಿ ಮಾಡ್ಬೇಕು. ಅವ್ರ ಬ್ಯಾಕ್ ಗ್ರೌಂಡ್ ಏನು, ಹೇಗೆ, ನಿಜವಾಗ್ಲೂ ಅವರ ನಿರ್ಗತಿಕರ, ಅವ್ರನ್ನ ಮಕ್ಕಳು ನೋಡ್ಕೊಂತ ಇಲ್ವಾ, ಇದೆಲ್ಲ ಕೂಲಂಕುಷವಾಗಿ ಇದು ನೋಡಿ. ಇವತ್ತು ತುಂಬಾ ಕಷ್ಟ ಇದೆ. ಇವತ್ತು ಯಾರನ್ನ ಬೇಕೋ ಅವ್ರನ್ನ ನಾಳೆ ದಿನ ಕಾನೂನುಬದ್ಧವಾಗಿ ಆಮೇಲೆಲ್ಲ ನಾವು ಫೇಸ್ ಮಾಡೋಕೆ, ಅದಕ್ಕೆ ಕರೆಕ್ಟಾಗಿ ವಿಚಾರ ಮಾಡಿ ಅದಕ್ಕೆ ಏನೇನು ಇರುತ್ತೆ ಷರತ್ತುಗಳು ಇರ್ತಾವೆಲ್ಲಾನು, ಅದೆಲ್ಲ ನೋಡ್ಬಿಟ್ಟೇನೆ. ಓಕೆ, ಈಗ ಫ್ಯಾಕ್ಟ್ರಿ ನಡೀತೈತೆ, ಮುಂದಕ್ಕೆ ಏನ್ ಬೇಡ, ಆ ಮಾತೆ ಬೇಡ ನಂಗೆ. ರಿಸ್ಕ್ ಅನ್ಸಲ್ವ ನಿಮ್ಗೆ ಅದ್ ನಡೆಸೋದಿಕ್ಕೆ? ಅದನ್ನ ಈಗ ಹೈಟೆಕ್ ಆಗಿ ನಡೆಸ್ಬೇಕು. ಈಗ ಸಾಮಾನ್ಯವಾಗಿ ಅದ್ ಚೆನ್ನಾಗಿ ಸಾಕ್ಬೇಕು ಅಂತಂದ್ರೆ ಕಷ್ಟ, ಒಂದ್ ಫ್ಯಾಮಿಲಿ ಒಬ್ಬ ಯಜಮಾನಿಗೆ. ಹೌದು. ಅಂತಾರೆ 100 ಜನ ಈಗ ಹೊರಗಡೆ ಅವರು ನಿಮ್ಮ ವೃದ್ಧಾಶ್ರಮಕ್ಕೆ ಸೇರ್ಪಡೆ ಆದ್ರು ಅಂದ್ರೆ ನಿಮ್ಮನೆಯವರೇ. ನೆಕ್ಸ್ಟ್ ಸಂಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ, ಅದನ್ನ ಅರ್ಧ ಕೈ ಬಿಡೋಂಗಿಲ್ಲ, ಏನು ರಿಸ್ಕ್ ಅನ್ಸಲ್ವಾ ನಿಮ್ಗೆ? ರಿಸ್ಕ್ ಅಂತ ಏನು ಅನ್ಸೋದಿಲ್ಲ. ಇವತ್ತು ಜನ ಎಲ್ಲಿವರೆಗೂ ನಮ್ ಕೈ ಹಿಡಿತಾರೋ ಅಲ್ಲಿವರೆಗೂ ಇದಾಗುತ್ತೆ. ಅದಾಗಿಲ್ಲ ಅಂದ್ರೆ ಸ್ವಲ್ಪ ಬೇರೆ ಸೋರ್ಸ್ಗಳಿದಾವೆ, ದೇವ್ರು ಕೊಟ್ಟಿದ್ದಾನೆ, ಸಾಕು, ಖರ್ಚು ಮಾಡೋ ಕೆಪಾಸಿಟಿ ಇದೆ, ಮಾಡ್ತೀವಿ ನಾವು. ಅಂದ್ರೆ ಬೇರೆ ಬಿಸ್ನೆಸ್ ಇಲ್ಲ. ರೆಂಟ್ಗಳು ಬರ್ತಾ ಇದೆ, ಒಂದು 15 ರಿಂದ 20 ಲಕ್ಷ ರೆಂಟ್ ಬರ್ತಾ ಇದೆ ತಿಂಗಳ. ವೇರ್ ಹೌಸ್ಗಳು ಕಟ್ಟಿದೆ, ಇನ್ನು ಕಮರ್ಷಿಯಲ್ ಜಾಗಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಬಾಡಿಗೆಗಳು ಬರ್ತವೆ, ಅವ್ರಿಗೋಸ್ಕರ ಒಂದು 2-3 ಲಕ್ಷ, ಏನೋ 4 ತಿಂಗಳಿಗೆ 3 ಲಕ್ಷ ಖರ್ಚಾಗ್ಬೋದಾ? ಮಾಡ್ತೀನಿ. ಅಲ್ಲ, ಆಗ್ಲಿ ಬಿಡಿ. ಯಾಕಂದ್ರೆ ಬಾಡಿಗೆ ಸ್ವಂತ ಜಾಗ ಅಲ್ವಾ, ಅದು ಸ್ವಂತ ಜಾಗ, ಬಾಡಿಗೆ ಕಟ್ಟಂಗಿಲ್ಲ, ಸ್ವಂತ ಜಾಗ ಎಲ್ಲ ಇದೆ. ಊಟ ತಿಂಡಿ ಮಾಡೋದು ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ನಾನು ಮುಂದೆ ಇವತ್ತು ಅಷ್ಟೊಂದು ಖರ್ಚು ಲಕ್ಸುರಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಸುಮ್ಮನೆ ಯಾರ್ದೋ ಜನ ಇವತ್ತು ದಾನಿಗಳು ಬಂದು ನಡೆಸ್ತಾರೆ ಅಂತ ಯಾರು ಮಾಡಕ್ ಹೋದ್ರೆ ಬೀದಿ ಪಾಲ್ ಆಗ್ಬಿಡ್ತಾರೆ ಅವರೆಲ್ಲಾನು. ಇವಾಗ ದೇವರ ಶಕ್ತಿ ಕೊಟ್ಟಿರೋದ್ರಿಂದಲೇನೆ ಒಂದು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತಲೇನೆ ಕೈ ಹಾಕಿದ್ದೀನಿ. ಸೊ ನಿಮ್ಮ ತಂದೆ ತಾಯಿಯನ್ನು ಕೋವಿಡ್ ಟೈಮ್ನಲ್ಲಿ ಕಳ್ಕೊಂಡಿದ್ದೆ ಅದು? ಹೌದೌದೌದು. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಖಂಡಿತವಾಗ್ಲೂ ಅವ್ರು ಇರೋದೇ, ನಾನು ಇವತ್ತು ಇಲ್ಲಿ ಬಂದಿರೋದೇ ಅವರಿಂದ, ಫ್ಯಾಮಿಲಿಯಿಂದ. ಏನ್ ಹೇಳ್ತಾರೆ ಇಂಥ ಕೆಲಸ ಮಾಡ್ತೀವಿ ಅಂದಾಗ? ಅವ್ರು ನಾನು ಏನ್ ಮಾಡಿರೋನು ಅವ್ರು ಬೇಡ ಅನ್ನಲ್ಲ. ಯಾಕೆಂದ್ರೆ ಇದ್ದಾಳು ಒಬ್ಳೆ ಮಗಳು, ಸಾಕು. ನಿತ್ಯ ಅವಳ ಹೆಸರಲ್ಲೇನೆ ಇವತ್ತು ನಿತ್ಯ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಕರ್ನಾಟಕಕ್ಕೆ ಒಂದು ತೋರಿಸ್ಬೇಕು, ಹಿಂಗೂ ಮಾಡ್ಬೋದಾ ಅನ್ನೋ ಲೆಕ್ಕಕ್ಕೆ ನನಗೇನು ಯಾವುದೋ ಒಂದು ಇದು ಮಾಡಿ ಸೆಂಟಿಮೆಂಟ್ ಇದು ಮಾಡ್ಕೊಂಡು ನಾನು ಯಾವುದೇ ರಾಜಕೀಯಕ್ಕೆ ಹೋಗೋಕ್ಕಾಗಲಿ ಇದಕ್ಕಾಗಲಿ ಏನಿಲ್ಲ. ನಾನು ಕೇಳೋದ ಅಂತ ಅನ್ಕೊಂಡೆ, ಕೆಲವರು ಈ ಆರಂಭದಲ್ಲಿ ಈ ಮಕ್ಳಿಗೆ ಹೆಲ್ಪ್ ಮಾಡೋ ಥರ, ವಯಸ್ಸಾದವ್ರಿಗೆ ಹೆಲ್ಪ್ ಮಾಡೋ ಥರ ಆರಂಭದಲ್ಲಿ ಬರ್ತಾರೆ. ಹೌದು, ತಪ್ಪಲ್ಲ, ಅದು ಸಮಾಜ ಸೇವೆ ಒಂದು ಭಾಗ. ಅದು ಗುರುತಿಸ್ಕೊಂಡಾಗ ಇಂಥವನೊಬ್ಬ ಗೆಲ್ಬೇಕಪ್ಪ, ಇಂಥವನೊಬ್ಬ ಇರ್ಬೇಕಪ್ಪ ಅನ್ನೋಂಥದ್ದು ನಿಮ್ಗೆ ಅದ್ರ ಆಸೆ ಇದೆಯಾ? ಚಾನ್ಸ್ ಇಲ್ವಾ? ಖಂಡಿತವಾಗ್ಲೂ ಇಲ್ಲ ನನಗದು. ಏನ್ ಇವತ್ತು ನಾವು ಮಾಡ್ತಾರ ಸೋಷಿಯಲ್ ವರ್ಕ್ ನೋಡಿದ್ರೆ ಕೋವಿಡ್ ಇಂದ ಬರೀ ಒಂದು ನೀವು ತುಂಬಾ ನೋಡಿರ್ಬೋದು, ಬಿಸ್ಕೆಟ್ ಪ್ಯಾಕ್ ಕ್ಯಾಮ್ರಾ ಝೂಮ್ ಮಾಡಿ ತೋರಿಸ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಹಾಕ್ಸ್ಕೊಂತಾರೆ. ನಾವು ಕೋವಿಡ್ ಅಲ್ಲಿ ಕಮ್ಮಿ ಅಲ್ಲ 2-2.5 ಸಾವಿರ ಕಿಟ್ ಕೊಟ್ಟಿದೀವಿ ನಾವು
ವಿತ್ ಪ್ರೂಫ್ ಎಲ್ಲ ಪಬ್ಲಿಕ್ ಟಿವಿನಲ್ಲೇ ಬಂದಿರೋದು. ಇವತ್ತು ಮಾಸ್ಕ್ ಇವತ್ತು ಅಷ್ಟು ಕಾಸ್ಟ್ ಅಷ್ಟು ಲಕ್ಷ 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 ಮಾಸ್ಕ್ಗಳು ಕೊಟ್ಟಿದ್ದೀವಿ. ಮತ್ತು ಇವತ್ತು ಇಷ್ಟು ಎಂಪ್ಲಾಯಿಗಳಿಗೆ ನಾವು ಹ್ಯಾಂಡಿಕ್ಯಾಪ್ಟ್ಗಳಿಗೆ ಕೆಲಸ ಕೊಟ್ಕೊಂಡು ಇವತ್ತು ಬೇರೆ ಹ್ಯಾಂಡಿಕ್ಯಾಪ್ಟ್ ಒಳಕೆ ಬಿಟ್ಕೊಳಲ್ಲ. ಇವತ್ತು ಎಲ್ಲ ಕರೆಕ್ಟಾಗಿರೋರಿಗೆ ಕೆಲಸ ಸಿಗ್ತಾ ಇಲ್ಲ. ನಾವು ಹ್ಯಾಂಡಿಕ್ಯಾಪ್ಟ್ಗಳಿಗೆ ಕೆಲಸ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಕೂತ್ಕೊಂಡು ಮಾಡೋ ಕೆಲಸನೇ ಚೇರ್ಗಳ ಮೇಲೆ ಕೂತ್ಕೊಂಡು ಮಾಡ್ತಾರ, ಅದೇ ಕೆಲಸ ಕೊಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಂಗಾಗಿ ನಮ್ಗೆ ಯಾವುದೇ ರಾಜಕೀಯ ಅವೆಲ್ಲ ಏನಿದಿಲ್ಲ. ಏನೋ ಒಂದು ಮಾಡಬೇಕು, ಒಂದು ಎಲೆ ಮೇರೆ ಕಾಯ್ತಾರ ಹಂಗೆ ಬರ್ತೀವಿ. ಜನ ಎಲ್ಲಿವರೆಗೂ ನಿತ್ಯ ಗಾರ್ಮೆಂಟ್ಸ್ ನಮ್ಮ ಕೈ ಹಿಡಿತಾರೋ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ. ನಾವು ಯಾವುದೇ ರಾಜಕೀಯ ಇವತ್ತು ನಿಮ್ಮ ಮುಂದೆಲೇ ಹೇಳ್ತೀವಿ, ನೀವೇ ಕೇಳಿ, ಏನು ಸರ್ ರಾಜಕೀಯಕ್ಕೆ ಬರಲ್ಲ ಅಂದ್ರಲ್ಲ, ಹಿಂಗೆ ಹೇಳಿ ಐತಲ್ಲ ಪ್ರಸಾರ ಮಾಡ್ತೀನಿ ಮತ್ತೆ. ಓಕೆ, ಇದು ಯಾವ ಏರಿಯಾ ಬರುತ್ತಿದ್ದು? ಇದು ನೆಲಮಂಗಲ ಗೋವೇನಹಳ್ಳಿ ಅಂತ. ಗೋವಿನ ನೆಲಮಂಗಲ ಆಸ್ಪಾಸು ಕಿರ್ಲೋಸ್ಕರ್ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕನೇ. ಓಕೆ, ಇದ್ರ ಪಕ್ಕದ ಈಗ ನೀವಿರುವಂತ ಫಾರ್ಮ್ ಹೌಸ್ ಪಕ್ಕದಲ್ಲೇ ಈಗ ನೀವು ಪಕ್ಕದ್ದೇ 1 ಎಕರೆನ. 1 ಎಕರೆ ಏನ್ ಜಾಗ ಇರ್ಬೋದು ಅದು ವ್ಯಾಲ್ಯೂ? ಇದೆ 2 CR ಮೇಲೆ ಹೋಗುತ್ತೆ ಜಾಗ. ಅದು 2 ಕೋಟಿ ಜಾಗನ ಸಮಾಜಕ್ಕೆ ಬಿಡ್ತಾ ಇದೀರಲ್ಲ. ಕೆಲವರು ಅನ್ಕೋತಾರೆ ಈಗ ಅಯ್ಯೋ ನಮ್ಮಂತವ್ರು ಕೊಟ್ಬಿಟ್ರೆ ಅಲ್ಲ, ನಾವು ಏನು ಇಲ್ದಲೆ 0 ಇಂದ ಬಂದಿದ್ದು, ಊಟಕ್ಕಿಲ್ದಲೆ ಬೆಂಗಳೂರಿಗೆ ಬಂದು ಕೊಟ್ಟಿದ್ದಾನೆ. ಇವತ್ತು ಜನ ಕೊಟ್ಟಿರೋದು, ಇವಾಗ ಅವ್ರಿಗೆ ಯಾವ್ದೋ ಒಂದು ರೂಪದಲ್ಲಿ ತೀರ್ಸನ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ಈಗ ಕೆರೆ ನೀರು ಕೆರೆಗೆ ಅಂತಲ್ಲ, ಇವತ್ತು ಅವರು ಬೆಳೆಸ್ತಾ ಇರೋದಕ್ಕೆ ತಾನೇ ನಮ್ಗೆ ಇದು ಬರ್ತಾ ಇರೋದು. ಅದೇ ಈ ಸಾಲ ಮಾಡಿ ಯಾರನ್ನ ಮಾಡಕ್ಕಾಗತ್ತ ಇದನ್ನೆಲ್ಲಾನು ಆಗ್ತಾರೆ. ಇವತ್ತು ಔಟ್ಲೆಟ್ ಬರ್ತದೆ, ಜನ ಇವತ್ತು ಹುಡುಕೊಂಡ್ ಬರ್ತಾ ಇದೆ ನಮ್ಮ ಔಟ್ಲೆಟ್ಗಳಿಗೆ. ಹಂಗಿರೋದ್ರಿಂದ ಅವ್ರಿಗೆ ಒಂದೇನೋ ಒಂದು ಮಾಡೋಣ. ನಿಮ್ಮ ನಂತರ ನಿಮ್ಮ ಸಂಪೂರ್ಣ ಜವಾಬ್ದಾರಿ ಇದೆಲ್ಲ ನೋಡ್ಕೊಳ್ಳೋ ನಿಮ್ಮ ಮಗಳು? ಮಗಳೇನೆ ಎಲ್ಲ. ಆಮೇಲೆ ಕೆಲವರು ಕೇಳ್ತಿದ್ರು ಸರ್, ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದಾಗ ಬೇರೆ ಬೇರೆ ಕಡೆ ಔಟ್ಲೆಟ್ ಓಪನ್ ಮಾಡಿ ಶಿವಮೊಗ್ಗದಲ್ಲಿ ಎಷ್ಟು ಜನ ಕೇಳಿದ್ರು. ಅಲ್ಲ ಬರ್ಲಿ, ತುಂಬಾ ಜನ ನಮ್ಮ ಕೈಲಿ ಶಕ್ತಿ ಇಲ್ಲ ಅಲ್ಲೆಲ್ಲ ಹೋಗಿ ನಾವು ಮಾಡೋದಿಕ್ಕೆ. ಕೆಲವೊಂದು ಜನ ಬಂದರೆ ಬೇಕಾದ್ರೆ ನಿತ್ಯ ಗಾರ್ಮೆಂಟ್ ಅಷ್ಟಲ್ಲಿ ಚಾರಿಟಬಲ್ ಟ್ರಸ್ಟಲ್ಲಿ ಅವ್ರಿಗೂ ಹೇಳ್ತೀನಿ, ಕಮ್ಮಿ ಮಾರ್ಜಿನ್ ಇಟ್ಕೊಂಡು. ಈಗ ಹೋಲ್ಸೇಲ್ಗೆ ಅಂತ ಬಂದರೆ ಇವತ್ತು ನಾನು ಏನು 399 499 ಅಂತ ಬಿಡ್ತಾ ಇದ್ದೀನಿಲ್ಲ, 299ಕ್ಕೆ ಶರ್ಟ್ ಕೊಡ್ತೀನಿ, ಹೋಲ್ಸೇಲ್ 399ಕ್ಕೆ ಜೀನ್ಸ್ ಕೊಡ್ತೀನಿ. ಅವ್ರು 100 ರೂಪಾಯಿ ಇದೇ ರೇಟಿಗೆ ಕೊಡಲಿ, ಅವ್ರಿಗೂ 55 ರೂಪಾಯಿ ಉಳಿಯುತ್ತೆ. ಈ ಥರ ಮನೋಭಾವ ಇಟ್ಕೊಂಡು ಬಂದ್ಬಿಟ್ರೆ ಹಳ್ಳಿಗೂ ಬರಲಿ, ಮಾಡಲಿ. ಇನ್ನೂ ಒಂದು 100 ಜನಕ್ಕೆ ಎಕ್ಸ್ಟ್ರಾ ಕೆಲಸ ಕೊಡ್ಬೋದು. ನಾನು ಮುಂದೆ ಬರಲಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಿತ್ಯ ಗಾರ್ಮೆಂಟ್ ಹೆಸರಲ್ಲೇ ಮಾಡಲಿ. ಬರೀ ಮೆನ್ಸ್ ಅಷ್ಟೇನಾ? ಮೆನ್ಸ್ ಈಗ ಲೇಡೀಸು ಕೂಡ ಸ್ಟಾರ್ಟ್ ಮಾಡಿದೀವಿ. ಓನ್ಲಿ ಜೀನ್ಸ್ ಸ್ಟಾರ್ಟ್ ಮಾಡಿದೀವಿ. ಈಗ ಏನು ಟ್ರೆಂಡಿಂಗ್ ಏನು ಓಡ್ತಾ ಇದೆ ಅದನ್ನು ಅಷ್ಟೇ 499ಗೆ ನಾವು ಕೊಡ್ತಾ ಇದೀವಿ. ಲೇಡೀಸ್ ಜೀನ್ಸ್ ಕೂಡ ಜೀನ್ಸ್ ಕೂಡ ಅಂದ್ರೆ ಬೇರೆ ಬೇರೆ ಇನ್ನೂ ಅಪ್ಡೇಟ್ ಆಗುತ್ತಾ ಲೇಡೀಸ್ ಬಟ್ಟೆಗಳದ್ದು? ಇಲ್ಲ ಸರ್, ತುಂಬಾ ಕಲೆಕ್ಷನ್ಸ್ ಎಲ್ಲ ಮಾಡಕ್ ಹೋಗಲ್ಲ, ರಿಸ್ಕ್ ಆಗುತ್ತಾ? ಏನಿದೆ ಅಷ್ಟೇನೆ, ಜನ ಒಪ್ಕೊಂಡಿದ್ದಾರೆ. ಇದನ್ನು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಕ್ಕಲ್ಲ. ಇದೇ ಕ್ವಾಲಿಟಿ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ನಾವು 2009ನಲ್ಲೂ ಇದೇ ರೇಟಿಗೆ ಕೊಟ್ಟಿದ್ದು, ಇವತ್ತು ಅದೇ ರೇಟಿಗೆ ಕೊಟ್ಟಿದ್ದೀವಿ. ಸೇಮ್ ಬಟ್ಟೆ ಸೇಮ್. ಇದು ನೀವೇ ಥಿಂಕ್ ಮಾಡಿ ಏನು ಮಾರ್ಜಿನ್ ಉಳಿಬೋದು ಅಂದ್ಬಿಟ್ಟು. ಇವತ್ತೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಲ್ಲ, ಅವತ್ತು ಇದ್ದಂಥ ಫ್ಯಾಬ್ರಿಕ್ ರೇಟ್ ಇವತ್ತು ಇದ್ದಂಥ ಫ್ಯಾಬ್ರಿಕ್ ರೇಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನೀವು ರೇಟ್ ಅದನ್ನೇ, ಅವತ್ತು 100 ರೂಪಾಯಿ ಸಿಗ್ತಾ ಇತ್ತು ಒಂದು ಪ್ಯಾಂಟ್ಗೆ, ಇವತ್ತು 50 ರೂಪಾಯಿ ಸಿಗ್ತಾ ಇದೆ. ಯಾವಾಗ ಆರಂಭ ಇದೆಲ್ಲ ಹಾಗಾದ್ರೆ ವೃದ್ಧಾಶ್ರಮದ್ದು? ಸರ್ ಇದು ಆಲ್ರೆಡಿ ಎಲ್ಲ ಪ್ಲಾನ್ ಎಲ್ಲ ರೆಡಿ ಆಯ್ತು, ಎಲ್ಲ ರೆಡಿ ಆಗಿದೆ. ಇಲ್ಲೇನೋ ಸ್ವಲ್ಪ ಏನೋ ರೈಲ್ವೇದೇನೋ ಬರ್ತಾ ಇದೆ ಅಂತ ಏನೋ ಒಂದು ಇಂಟು ಗೊತ್ತಾಯ್ತು. ಅದಕ್ಕೆ ಸ್ವಲ್ಪ ಅದು ಎನ್ಕ್ವೈರಿ ಮಾಡ್ತಾ ಇದೆ. ಬೈ ಚಾನ್ಸ್ ಇಲ್ಲ ಆಗಿಲ್ಲ ಅಂದ್ರೆ ನಾನು ಬೇರೆ ಜಾಗಗಳಿದಾವೆ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಒಟ್ಟಲ್ಲಿ ಯಾವಾಗ ಮುಗಿಬೋದು ಈ ಪ್ರಾಜೆಕ್ಟ್ ಆಗೋದು? ಇದು ಮಿನಿಮಮ್ ಒಂದು 2 ಇಯರ್ ಆಗುತ್ತೆ. ಒಂದು 2 ಇಯರ್ಸ್ ಅಲ್ಲಿ ಮುಗಿಸ್ಬಿಡ್ತೀರಿ? ಹೌದು, 2027 ಒಳಗಡೆ. ಹೌದು. ಓಕೆ ಸರ್, ನಿಮ್ಮೊಟ್ಟಿಗೆ ನಾವು ಇರ್ತೀವಿ. ಪುಣ್ಯ ಕಾರ್ಯಗಳಲ್ಲಿ, ಪುಣ್ಯ ಕೆಲಸಗಳಲ್ಲಿ ನಮ್ಮದು ಒಂದು ಭಾಗ ಇರಲಿ. ಖಂಡಿತ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗೌಡ್ರೆ. ಯಾಕೆಂದ್ರೆ ನಾವು ಕೂಡ ಯಾವುದೇ ಅಂದ್ರೆ ಕಮರ್ಷಿಯಲ್, ಇವತ್ತು ನೀವು ಹೇಳ್ದಂಗೆ ನೀವೊಂದು ಕ್ವಶನ್ ಕೇಳಿರ, ಏನಕ್ಕಿದೆಲ್ಲ ರಿಸ್ಕ್ ಅನ್ನೋದಕ್ಕೆ. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಯಾವುದೂ ಆಗೋದಿಲ್ಲ. ರಿಸ್ಕ್ ಅಂದ್ಕೊಂಡು ಹೋದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಶಕ್ತಿ ಅನುಸಾರ ಇರುತ್ತೆ. ನಂಗೆ ನಮ್ಮ ಮನೆ 4 ಜನ ಸಾಕೋದು ನನಗೆ ಕಷ್ಟ ಆಗಿರುತ್ತೆ, ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಅವ್ರ ಮನೆ ಒಬ್ರನ್ನ ಸಾಕೋದಕ್ಕೂ ಕಷ್ಟ ಇರುತ್ತೆ. ಅಂತರಲ್ಲಿ ನೀವೀಗ ತನ್ನ ಫ್ಯಾಮಿಲಿ, ಈ ಕಡೆ ಒಂದು ಫ್ಯಾಕ್ಟ್ರಿ ಒಂದು 150 ಜನ ಕೆಲಸ, ಈ ಕಡೆ ಔಟ್ಲೆಟ್ ಅಲ್ಲಿ ಒಂದು 20-30 ಜನ ಕೆಲಸ, ಒಟ್ಟಲ್ಲಿ ಒಂದು 200 ಜನ ಕೆಲಸ ಕೊಡ್ಕೊಂಡು ಅವ್ರ ಸಂಬಳ ಕೊಡ್ಕೊಂಡು ಮಾಡ್ಲೇಬೇಕೀಗ. ಎಷ್ಟೋ ಕೋವಿಡ್ ಟೈಮಲ್ಲಿ ಎಷ್ಟೋ ಕೆಲಸ ಕಾರ್ಯಗಳಿದೆ ಮುಚ್ಚೋಗ್ಬಿಡ್ತಿದ್ದು. ಆ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ಕೋವಿಡ್ ಟೈಮಲ್ಲಿ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡಲಿಲ್ಲ ನೀವು. ಅಷ್ಟು ಜನ ಮನೆಗೂ ಕರ್ಕೊಂಡ್ಬಂದು ಅವತ್ತು ಕೂಡ ನಾವು ಕೆಲಸ ಕೊಟ್ಟಿದ್ದೀವಿ. ಮಾಸ್ಕ್ ಆ ಟೈಮ್ ಏನು ಬೇಕು ಅವತ್ತು ಕೂಡ ಜನಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಪರ್ಮಿಷನ್ ತಗೊಂಡು ಕರ್ಕೊಂಡ್ ಮನೆ ಕರ್ಕೊಂಡು ಕೆಲಸ ಮಾಡಿಸಿದ್ವಿ ಜನಕ್ಕೆ. ಸೊ ಅದೆಲ್ಲ ವ್ಯವಹಾರ ನಡೆಯುತ್ತೆ, ಕೆಲಸ ಮಾಡ್ತಾರೆ, ನಿಮ್ಗೆ ಅದು ರೊಟೇಟ್ ಆಗ್ತಾ ಇರುತ್ತೆ ಅದು. ಬಟ್ ಅಂತರಲ್ಲಿ ಈಗ 100 ಜನದ್ದು ಮಾಡ್ತಿದ್ದೀರಿ ಅಂತಂದ್ರೆ ಖುಷಿಯ ವಿಚಾರ. ಮಾಡಿ ಒಳ್ಳೇದಾಗ್ಲಿ. ಸದಾ ನಿಮ್ ಜೊತೆಗೆ ನಾವಿರ್ತೀವಿ. ನಮ್ಮ ವೀಕ್ಷಕರು ಇರ್ತಾರೆ, ಏನಾದ್ರು ಹೇಳೋದಿದ್ರೆ ವೀಕ್ಷಕರಿಗೆ ಹೇಳ್ಬೋದು. ಏನಿಲ್ಲ ಗೌಡ್ರೆ, ಅವ್ರು ಕೊಟ್ಟಿರೋ ಭಿಕ್ಷೆ. ಇವತ್ತು ಅವ್ರು ಬೆಳೆಸಿರೋದ್ರಿಂದ ನಾವು ಮಾಡಕ್ ಧೈರ್ಯ ಇದೆ. ಇವತ್ತು ನಾನು ಎಲ್ಲೋ ಬಡ್ಡಿ ತಗೊಂಬಂದು ಸಾಲ ಮಾಡ್ಬೇಕು ಅಂದಿದ್ರೆ ಆಗ್ತಿರ್ಲಿಲ್ಲ. ಇವತ್ತು ಅವ್ರನ್ನ ಏನೂ ಇಲ್ಲ 2009ನಲ್ಲಿ ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರಿಗೋಸ್ಕರ ನಾವು ಏನೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ.
ಬಹುಶಃ ನನ್ಗೆ ಅನ್ಸುತ್ತೆ ಕರ್ನಾಟಕದಲ್ಲಿ ಇದೆ ಫಸ್ಟ್ ಅಂತ ಅನ್ಸುತ್ತೆ ಈ ತರ ಹೈಟೆಕ್ ಆಗಿ ಯಾರೋ ವೃದ್ಧಾಶ್ರಮ ಖಂಡಿತ ಅದು ನಾನು ಈಗ ಹೇಳಲ್ಲ, ಓಪನಿಂಗ್ ನಿಮ್ಮನ್ನೇ ಕರೆಸ್ತೀನಿ, ಅವಾಗ ನೋಡೋಣ ಇದು ಮಾಡೋಣ. ಇಲ್ಲ ನಾನು ಎಲ್ಲೂ ಕೇಳಿಲ್ಲ. ಆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ನೋಡಿದೀವಿ, ಇತ್ತು ನಮ್ಗೆ ಇವತ್ತು ನಾವು ನೋಡಿದೀವಿ. ಅವರು ಬೇರೆ ಮೇಲೆ ಡಿಪೆಂಡ್ ಆಗಿ ಮಾಡಕ್ ಹೋಗ್ತಾರೆ, ಹೋಗೋದು ಬೆಳಗ್ಗೆ ಅದೇ ನಾವು ನೋಡಿದೀವಿ. ಅಲ್ಲ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಒಂದು ಚೂರು ನಮಗೊಂದು ಕನಸಿತ್ತು, ಒಂದು 100 ಜನ ಇದ್ದು ಅವರು ಮನೆಯಲ್ಲಿ ಹೇಗಿದ್ರು ಇಲ್ಲಿ ಬಂದಾಗ ಆರಾಮಾಗಿ ಇದ್ದೀನಿ ಅಂದರೆ ಸಾಕು. ಒಂದು ಸಾಯಿಬಾಬಾ ಧ್ಯಾನ ಮಂದಿರ ಎಲ್ಲ ಬರ್ತದೆ, ಅವ್ರಿಗೆ ನಾವು ಒಳಗಡೆ ಇದ್ದೀವಿ ಅಂದರೆ ಯಾವುದೋ ಮಕ್ಕಳು ತಂದೆ ತಾಯಿ ಮಕ್ಕಳುಗಳೇ ಸಾಕ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ಬೇಕು ಅವ್ರಿಗೆ. ಆ ಫೀಲಿಂಗ್ ಮಾಡಬೇಕು ಅಂತ ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ಕೈ ಹಾಕ್ತಾ ಇದ್ದೀನಿ. ಇಲ್ಲ ಅಷ್ಟು ಜನರ ಮಧ್ಯೆ ನೀವು ನಿಮ್ಮ ತಂದೆ ತಾಯಿ ಕಾಣ್ಲಿ ನೀವು ಅಂತ ಬಯಸ್ತಾ, ಬಹುಶಃ ಎಷ್ಟು ಜನರಿಗೆ ಅದು ಒಂದು ಪಾಠ ಆಗಬಹುದು. ಅಂದರೆ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಅಕ್ಕಪಕ್ಕದಲ್ಲೇ ಕೋಟಿ ಮಾಡಿರುವಂಥ ಎಷ್ಟೋ ಸಾಧಕರಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಬಹುಶಃ ಒಬ್ಬ ಮನುಷ್ಯ ಹಬ್ಬ ಅಂತಂದ್ರೆ ಇವತ್ತು 100 ರೂಪಾಯಿ ಊಟನೂ ಮಾಡ್ಬೋದು, 1000 ರೂಪಾಯಿ ಊಟನೂ ಮಾಡ್ಬೋದು, 2000 ರೂಪಾಯಿ ಊಟನೂ ಮಾಡ್ಬೋದು. ಅದ್ರ ಮೇಲೆ ಆಗಲ್ಲ, ಹೊಟ್ಟೆ ತೊಗೊಳಲ್ಲ. ಎಷ್ಟು ಬೇಕು ಅಷ್ಟೇ. ಬಟ್ಟೆನೂ ಅಷ್ಟೇ, ಇವತ್ತು ಒಂದು 10 ಜೊತೆ ಚೇಂಜ್ ಮಾಡ್ಬೋದು. ಆಮೇಲೆ ಏನು ಅನ್ಸುತ್ತೆ, ಸಾಕು ಇವತ್ತು ಹಾಕಿದ್ದು ಇಷ್ಟೇ ಅಂತ ಅನ್ಸುತ್ತೆ. ಸೊ ಭಗವಂತ ಅನ್ನೋಂಥನು ಸೃಷ್ಟಿಯಲ್ಲೇ ಅದನ್ನ ನಿರ್ಧಾರ ಮಾಡಿರ್ತಾನೆ, ಇಷ್ಟು ನಿನಗೆ ಅನ್ನೋಂಥದ್ದನ್ನ. ಸೊ ಆ ಮನುಷ್ಯನಿಗೆ ಬರ್ಬೇಕದು ಒಳಗಡೆಯಿಂದ ಭಾವನೆ, ಅಂದ್ರೆ ನಾನು ತಿಂದಿದ್ದೀನಪ್ಪ 4 ಜನಕ್ಕೂ ಮಾಡೋಣ ಅನ್ನೋಂಥ ಮನಸ್ಥಿತಿ ಎಷ್ಟೋ ಕೆಲವು ಜನರಿಗೆ ಬರುವಂಥದ್ದು ಅದರಲ್ಲಿ ಇವ್ರಿಗೆ ಬಂದಿದೆ ಅಂತ. ಅದೊಂದೇ ಒಂದು ಉದ್ದೇಶಕ್ಕೆ ಅವ್ರನ್ನ ಸಂದರ್ಶನ ಮಾಡಬೇಕು, ಸಮಾಜಕ್ಕೆ ತರಬೇಕು ಅನ್ನೋಂಥ ಸಲುವಾಗಿ ಇಂಟರ್ವ್ಯೂವನ್ನು ಇಷ್ಟೊತ್ತು ಮಾಡಿದೆ. ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಮಾಡಿ ಒಳ್ಳೆ ಕೆಲಸಕ್ಕೆ ಖಂಡಿತವಾಗಿಯೂ ನಮ್ಮ ಸಪೋರ್ಟ್ ಸದಾ ನಿಮ್ಮ ಜೊತೆಗಿರುತ್ತೆ. ಸೊ ದಯವಿಟ್ಟು ಸಾಧ್ಯವಾದರೆ ಇದನ್ನ 4 ಜನಕ್ಕೆ ಶೇರ್ ಮಾಡಿ, ಒಂದಷ್ಟು ಜನರ ಮನಸ್ಸು ಬದಲಾಗಲಿ. ಅಂದ್ರೆ ನೀವು ಕೋಟಿ ಇಟ್ಟಿರೋ ಮಾಡಬೇಕು ಅಂತೇನಿಲ್ಲ, ಲಕ್ಷ ಇಟ್ಟಿರೋ ಒಂದಿಷ್ಟನ್ನು ಸಮಾಜಕ್ಕೆ ಅಂತ ಮಾಡಿದ್ರೆ ಸಮಾಜ ನಿಮ್ಮನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ ಸದಾಕಾಲ. ಅದು ಹೇಳ್ತಾ ಈ ಒಂದು ಇಂಟರ್ವ್ಯೂನಲ್ಲಿ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಇಷ್ಟೊತ್ತು ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿ ಸಹಕರಿಸಿದ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಇದನ್ನು ಒಂದು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.